ಜನಕ್ಕೆ ಈಗ ಸಿನಿಮಾ ಅಂತೇಳಿ ಜನಕ್ಕೆ ಈಗ ಬರೋದೇನು ಅಂತೇಳಿ ಹೇಳಿದರೆ, ಸೊ ಒಂದು ಅವರಿಗೊಂದು ಆ ಎಲ್ಲ ಟೆನ್ಷನ್ಗಳಿಂದ ಒಂದು ಎಂಟರ್ಟೈನ್ಮೆಂಟ್ ಬೇಕು, ಒಂದು ರಿಲೀಫ್ ಸಿಗಬೇಕು, ಒಂದು ಆ ಸಿನಿಮಾ ಫ್ಯಾಂಟಸಿ ಹೋಗುತ್ತೆ, ಒಂದು ಅದು ಇನ್ನೊಂದು ಎಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಅಂಥದ್ರಲ್ಲಿ ನಮ್ಮ ಸಿನಿಮಾ ನಿಮಗೆ ಫಸ್ಟ್ ರಿಯಾಕ್ಷನ್ ನಂದು ಏನು ಅಂದರೆ, ಸಿನಿಮಾವನ್ನು ನೋಡಿ ನೀವು ಹೊರಗಡೆ ಬರ್ಬೇಕಾದ್ರೆ ನಿಮಗೊಂದು ದಕ್ಷಿಣ ಕನ್ನಡದ ಯಾವುದೋ ಒಂದು ಊರಿಗೆ ಹೋಗಿದ್ದೀನಿ, ಫ್ರೆಂಡ್ ಮನೆಗೆ ಹೋಗಿದ್ದೀನಿ, ಆ್ಯಂಡ್ ಅಲ್ಲಿ ಒಂದು 2 ತಿಂಗಳು ನನಗೆ ಏನೋ ಒಂದು ಎಲ್ಲ ಈವೆಂಟನ್ನು ನಾನು ನೋಡಿದೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ನಾನು ಬಂದೆ ಅಂತ ಅಷ್ಟು ಚಂದ ನಿಮಗೆ ಒಂದು ಹೊಸ ಫೀಲ್ ಕೊಡ್ತದೆ. ಎರಡನೇದು, ಇದು ಕಂಪ್ಲೀಟ್ ನವರಸಗಳು ಏನಿದೆ, ನಾವು ಏನು ಹೇಳ್ತೀವಿ, ಒಂದು ಕಂಪ್ಲೀಟ್ ಫುಲ್ ಎಂಟರ್ಟೈನ್ಮೆಂಟ್, ಇಲ್ಲ ಒಂದು ಒಳ್ಳೆ ಊಟ ಹೇಗಿದೆ ಅದು, ಇದರಲ್ಲಿ ಎಲ್ಲನೂ ಇದೆ. ಕಾಮಿಡಿ ಇದೆ, ಹ್ಯೂಮರ್ ಇದೆ, ಇಮೋಷನ್ಸ್ ಇದೆ, ದ ರೆಸ್ಪಾನ್ಸಿಬಿಲಿಟಿ ಇದೆ, ಆ್ಯಂಡ್ ಒಂದು ಸಣ್ಣ ಬರೀ ಹೆಂಗಸರಲ್ಲ, ಹೆಂಗಸರ ಜೊತೆ ಗಂಡಸರು, ನಾನು ಎಸ್ಪೆಷಲಿ ಹೇಳ್ತಾ ಇರೋದು, ಟೀನೇಜ್ ಇರ್ಬೋದು ಅಥವಾ ಮ್ಯಾರಿಡ್ ಇರ್ಬೋದು, ಇಲ್ಲ ಸಪೋಸ್ ಟು ಮ್ಯಾರಿ ಇರ್ಬೋದು, ಆ್ಯಂಡ್ ಅಪ್ ಟು ನಮ್ಮ ತಾತಂದ್ರವರೆಗೆ ಒಂದು ಕಂಪ್ಲೀಟ್ ಗಂಡಸರಿಗೆ ಇದು ಇನ್ನೊಂದು ರೀತಿಯ ರವಿಕೆ ಬಗ್ಗೆ ಇನ್ನೊಂದು ರೀತಿಯ ಒಂದು ಓಪನಿಂಗ್ ಕೊಡುತ್ತೆ. ಸೊ ಇದು ಇದರ ಬಗ್ಗೆ ಇಷ್ಟು ಇನ್ವಾಲ್ವ್ಮೆಂಟ್ ಇದೆಯಾ. ಇನ್ನೊಂದು ಏನು ಅಂತೇಳಿ ಹೇಳಿದರೆ, ಇವನ್ ಅರಿಶಿನ ಕುಂಕುಮ ಜೊತೆನೂ ರವಿಕೆ ಪೀಸ್ ಕೊಡೋದು ಸಂಪ್ರದಾಯದಲ್ಲಿ. ಸೊ ನಾವು ಮರ್ತೇ ಬಿಟ್ಟಿದ್ದೀವಿ. ಈಗ ರವಿಕೆ ಪ್ರಸಂಗ ಅಂದರೆ ನಾವು ರವಿಕೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಒಂದು ರವಿಕೆ ಬ್ಲೌಸ್ ಅಂತ ಬರುತ್ತೆ. ಅದನ್ನು ಯಾವ ರೀತಿಯಲ್ಲೂ ತಗೊಳ್ಬೋದು. ಅದನ್ನು ಒಂದು ಗ್ಲ್ಯಾಮರ್ ಆಗಿನೂ ತಗೊಳ್ಬೋದು, ಇನ್ನೊಂದು ಸಾಂಪ್ರದಾಯಿಕವಾಗಿಯೂ ತಗೊಳ್ಬೋದು. ಬಟ್ ಈ ಸಿನಿಮಾದಲ್ಲಿ ಆ ವ್ಯಾಲ್ಯೂ, ಸಾಂಪ್ರದಾಯಿಕ ಏನು ವ್ಯಾಲ್ಯೂ ಇದೆ ರವಿಕೆಗೆ, ಅದನ್ನು ನಾವು ಕಂಪ್ಲೀಟ್ ಕೊಟ್ಟಿದ್ದೀವಿ. ಆ್ಯಂಡ್ ಇನ್ನೊಂದು ರೀತಿಯಲ್ಲಿ ಓಪನ್ ಆಗುತ್ತೆ. ನಮ್ಮ ಟಾರ್ಗೆಟ್ ಎಲ್ಲ ಕುಟುಂಬದವರು ನೋಡುವಂತಹ ಸಿನಿಮಾ ಮೇಡಮ್.